ಭೋಜನ ಅಮೃತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅಮೃತ. ಈ ರೀತಿ ಗರಿಗರಿಯಾಗಿರುವ ಹೆಸರುಬೇಳೆ ನಿಪ್ಪಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 200 ಗ್ರಾಮ್ ಆಗುವಷ್ಟು ಹೆಸರುಬೇಳೆಯನ್ನು ಇಲ್ಲಿ ನಾನು ನೆನೆಸ್ಕೊಂಡಿದ್ದೀನಿ. ಬಿಸಿನೀರಲ್ಲಿ ಒಂದು 10 ನಿಮಿಷ ನೆನೆಸಿದ್ರೆ ಸಾಕು. ಇವಾಗ ನೀರೆಲ್ಲ ಸಪ್ರೇಟ್ ಮಾಡಿಕೊಂಡು ಹೆಸರುಬೇಳೆನಷ್ಟೇ ಮಿಕ್ಸಿ ಜಾರಲ್ಲಿ ಹಾಕಿ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಸ್ಮೂತ್ ಪೇಸ್ಟ್ ಆದರೆ ಸಾಕು. ಇವಾಗ ಈ ಪೇಸ್ಟನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ತಿದ್ದೀನಿ. ಇವಾಗ ಎಲ್ಲ ಪೇಸ್ಟ್ ಹಾಕಿಬಿಟ್ಟು ಇದಕ್ಕೆ ಒಂದು ಬೌಲ್ ಆಗುವಷ್ಟು ರವೆ ಹಾಕ್ತಿದ್ದೀನಿ. ಚಿರೋಟಿ ರವೆ ಹಾಕ್ತಿದ್ದೀನಿ, 1 ಕಪ್ ಆಗುವಷ್ಟು. ಮತ್ತು ಸ್ವಲ್ಪ ಅಜ್ವಾನನ್ನು ಈ ಥರ ತಿಕ್ಬಿಟ್ಟು ಹಾಕ್ತಿದ್ದೀನಿ. ಸ್ವಲ್ಪ ಮೈದಾ ಹಾಕ್ತಿದ್ದೀನಿ, 1 ಬೌಲ್ ಆಗುವಷ್ಟು. ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ತಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಬೋದು. ನೋಡಿ, ನಾನಿಲ್ಲಿ ಸ್ವಲ್ಪ ಕರಿ ಎಳ್ಳನ್ನು ಮಿಕ್ಸ್ ಮಾಡ್ತಿದ್ದೀನಿ. ಇವಾಗ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಇದೆಲ್ಲ ಹಾಕಿಬಿಟ್ಟು ನೀಟಾಗಿ ಎಲ್ಲ ಮಿಕ್ಸ್ ಆಗುವಾಗೆ ಕೈ ಆಡಿಸ್ಬೇಕು. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಕಲಕಬೇಕು. ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಈ ಥರ ಹದವಾಗಿ ನಾದ್ಕೊಳ್ಬೇಕು. ಇದಕ್ಕೆ ಸ್ವಲ್ಪನೂ ನೀರನ್ನು ಮಿಕ್ಸ್ ಮಾಡಬಾರ್ದು. ಹೆಸರುಬೇಳೆ ಪೇಸ್ಟ್ ಇರುತ್ತೆಲ್ಲ, ಅದು ನೀರು ಬಿಟ್ಕೊಂಡಿರುತ್ತೆ. ಸೊ ನೀರು ಯೂಸ್ ಮಾಡೋ ಹಾಗಿಲ್ಲ. ಎಷ್ಟು ಬೇಕೋ ಅಷ್ಟು ಮತ್ತೆ ಮೈದಾವನ್ನು ಹಾಕಿಬಿಟ್ಟು ಚೆನ್ನಾಗಿ ಚಪಾತಿ ಕಣಕದ ಹಾಗೆ ಇದನ್ನು ನಾದ್ಕೊಳ್ಬೇಕು. ಇವಾಗ ಹಿಟ್ಟು ರೆಡಿ ಆದಮೇಲೆ ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಡಬೇಕು. ಇವಾಗ ಒಂದು ಬೌಲ್ ತೊಗೊಂಡು 2 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ತೊಗೊಂಡು ಅದಕ್ಕೆ ಕಾಯಿಸಿರೋ ಎಣ್ಣೆ ಅಥವಾ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕು. ಇದು ನೋಡಿ, ತುಪ್ಪದ ಕಾಣುತ್ತೆ, ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕು. ಈ ಥರ ಮಾಡಿ ಇಟ್ಕೊಳ್ಬೇಕು. ಇವಾಗ ಚಿಕ್ಕ ಚಿಕ್ಕ ಉಂಡೆಗಳನ್ನು ತೊಗೊಂಡ್ಬಿಟ್ಟು ಚಪಾತಿಯನ್ನು ಹೇಗೆ ಲಟ್ಟಿಸ್ಕೊಳ್ತೀರೋ ಹಾಗೆ ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕು. ತುಂಬ ತೆಳುವೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು, ಮೀಡಿಯಮಲ್ಲಿ ಲಟ್ಟಿಸ್ಕೊಳ್ಬೇಕು. ನೋಡಿ, ಹೀಗೆ ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಲಟ್ಟಿಸ್ಕೊಳ್ಬೇಕು. ಯಾರು ಹೆಸರು ಬೇಳೆಯನ್ನು ತಿನ್ನಲ್ವೋ ಅವರಿಗೆ ಈ ಥರ ಏನಾದರೂ ಸ್ಪೆಷಲ್ಲಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ಚಪಾತಿ ಥರ ಹಾಕಿಬಿಟ್ಟು ಅದಕ್ಕೆ ಮೈದಾ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಇವಾಗಲೇ, ಅದನ್ನು ಈ ಥರ ಸವರಿಬಿಟ್ಟು ಇದನ್ನು ರೋಲ್ ಮಾಡಬೇಕು. ನೋಡಿ, ಈ ಥರ ನೀಟಾಗಿ ರೋಲ್ ಮಾಡ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಒತ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಕಟ್ ಮಾಡ್ಕೊಳ್ಬೇಕು. ಈ ಥರ ಉಂಡೆಗಳನ್ನು ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಮತ್ತೊಂದು ಸಲ ಸ್ವಲ್ಪ ಹಿಟ್ಟು ಹಚ್ಚಿ ಸ್ವಲ್ಪನೇ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಲಟ್ಟಿಸ್ಕೊಂಡ್ಬಿಟ್ರೆ ನಿಪ್ಪಟ್ಟು ರೆಡಿ. ಈ ಥರ ಒಂದೊಂದಾಗಿ ನಿಪ್ಪಟ್ಟನ್ನು ರೆಡಿ ಮಾಡ್ಕೊಳ್ತಿದ್ದೀವಿ. ನೋಡಿ ಯಾವ ಥರ ನಾನು ಲಟ್ಟಿಸ್ಕೊಳ್ತಿದ್ದೀನಿ ಅಂತ. ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಡ್ತಿದ್ದೀನಿ. ಅದಕ್ಕೆ ಎಣ್ಣೆ ಕಾಯೋದಕ್ಕೆ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇವಾಗ ರೆಡಿಯಾಗಿರೋ ನಿಪ್ಪಟ್ಟನ್ನು ಅದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಒಂದೊಂದಾಗಿ ನಿಪ್ಪಟ್ಟನ್ನು ಎಣ್ಣೆಯಲ್ಲಿ ಬಿಟ್ಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಬೇಕು. 2 ನಿಮಿಷ ಆದಮೇಲೆ ಚಮಚದ ಸಹಾಯದಿಂದ ತಿರುಗಿ ಹಾಕಬೇಕು. ನಂತರ ಇವು ಗೋಲ್ಡನ್ ಬ್ರೌನ್ ಬರೋವರೆಗೂ ಬಿಡಬೇಕು. ಇವಾಗ ಎಣ್ಣೆಯಿಂದ ತೆಗಿತಿದ್ದೀನಿ. ನೋಡಿ ಯಾವ ಥರ ನಿಪ್ಪಟ್ಟು ರೆಡಿಯಾಗಿದೆ ಅಂತ. ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುವಂಥ ನಿಪ್ಪಟ್ಟು, ಸ್ವಲ್ಪನೂ ಎಣ್ಣೆ ಹೀರಲ್ಲ, ಹೆಲ್ದಿಯಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ.